ಆರಾಮದೀವ್ರಿ. ನಿಮ್ಮ ಆಶೀರ್ವಾದ ಆಯ್ತಪ್ಪ, ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ನಮಸ್ಕಾರ ವೀಕ್ಷಕರೇ, ಬದುಕಿನ ಪುಸ್ತಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ಇವತ್ತಿನ ದಿವಸ ಬಾಗಲಕೋಟೆ ಜಿಲ್ಲಾ ಇಳಕಲ್ ತಾಲೂಕಿನಲ್ಲಿ ಇದ್ದೀನಿ, ಇಳಕಲ್ನಲ್ಲೇ ಇದ್ದೀನಿ. ಇಲ್ಲಿ ನಮ್ಮ ಸ್ನೇಹಿತರು ಒಂದು ದೇವರಾಜ್ ಮೇದಾರ್ ಅಂತೇಳಿ ಅವರು ಅವರ ಹೆಣ್ಮಕ್ಳು ಈ ಬ್ಯೂಟಿ ಪಾರ್ಲರ್ನ ನಡೆಸ್ತಾ ಇದ್ದಾರೆ. ಈ ವುಮೆನ್ಸ್ ಬ್ಯೂಟಿ ಪಾರ್ಲರ್ನ ನಡೆಸ್ತಾ ಇದ್ದಾರೆ. ಇದ್ರ ಕುರಿತು ಒಂದಷ್ಟು ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ. ಸರ್ ಬನ್ನಿ, ಯಾವಾಗಾದ್ರೂ ಬಂದಾಗ ನಮ್ಮ ಅಡದೆಯವರ ಒಂದು ಬ್ಯೂಟಿ ಪಾರ್ಲರ್ ಅನ್ನ ತೋರಿಸಿ ಅಂತ ಹೇಳಿದ್ರು. ಅದ್ರ ಕುರಿತು ಒಂದಷ್ಟು ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ. ಹಾಗೆ ಬನ್ನಿ, ಅವರ ಹೆಣ್ಮಕ್ಳು ಮಾತಾಡಿಸಿ ಬ್ಯೂಟಿ ಪಾರ್ಲರ್ ಕುರಿತು ಒಂದಷ್ಟು ಹೆಚ್ಚಿನ ಮಾಹಿತಿಯನ್ನ ತೆಗೆದುಕೊಳ್ಳೋಣ. ವೆಲ್ಕಮ್ ಟು ಲೈಫ್ ಬುಕ್ ಕನ್ನಡ ವೀಕ್ಷಕರೇ, ಬನ್ನಿ. ನಾನೀಗ ವರ್ಷ ಬ್ಯೂಟಿ ಝೋನ್ ನಲ್ಲಿ ಬನ್ನಿ, ಇದ್ರ ಬ್ಯೂಟಿ ಪಾರ್ಲರ್ ಬಗ್ಗೆ ಮತ್ತೆ ಹಾಗೆ ತಮ್ಮ ಬಗ್ಗೆನೂ ಪರಿಚಯ ಮಾಡ್ಕೊಡಿ ಸರ್. ಒಂದು ವರ್ಷ ಬ್ಯೂಟಿ ಝೋನ್ ಅಂತ 10 years ಎಕ್ಸ್ಪೀರಿಯನ್ಸ್ ಇದೆ ಇದ್ದು. ಫಸ್ಟ್ ಒಳಗಡೆ ಇತ್ರಿ ಸರ್. ಈ ಸ್ವಲ್ಪ ರೀಸೆಂಟ್ ಆಗಿ ಕ್ಲಾಸಸ್ ಎಲ್ಲ ಮಾಡ್ಬೇಕು ಅಂತ ಹೇಳಿ ನಾನು ದೊಡ್ಡದಾಗಿ ಮಾಡ್ಕೊಂಡಿನ್ರಿ. ಎಲ್ಲ ಪ್ರತಿಯೊಂದು ನನ್ನ ಕಡೆ ಅವೈಲಬಲ್ ಇದೆ ರೀ ಸರ್. ಅಂದ್ರೆ ಹೈಬ್ರೋ ಅಂತ ಬರ್ತಾರೆ ಸರ್, ಕಟಿಂಗ್ಸ್, ಫೇಶಿಯಲ್, ಕ್ಲೀನ್ ಅಪ್, ವ್ಯಾಕ್ಸ್ ಪ್ರತಿಯೊಂದು ಬರ್ತಾರೆ ಸರ್. ಅವ್ರಿಗೆ ಯಾವ ತರ ಬೇಕು ಅದನ್ನೆಲ್ಲ ನಾವು ಮಾಡ್ಕೊಡ್ತೀವಿ ಸರ್. ಅವ್ರದ್ದು ಏನ್ ನೆಸೆಸಿಟಿ ಇರುತ್ತೆ ಅದನ್ನು ನಾವು ಕೂಡ ಮಾಡ್ಕೊಡ್ತೀವಿ. ಹೈಬ್ರೋ, ಮೆನಿಕ್ಯೂರ್, ಪೆಡಿಕ್ಯೂರ್, ಬಾಡಿ ಮಸಾಜ್ ಎಲ್ಲ ಪ್ರತಿಯೊಂದು ನಾವು ಮಾಡ್ಕೊಡ್ತೀವಿ ಸರ್ ನಮ್ಮ ಸಲೂನ್ ಅಲ್ಲಿ. ಆಮೇಲೆ 8 ಜನ ವರ್ಕರ್ಸ್ ಇದಾರೆ ಸರ್ ಮಾಡಕ್ಕೆ. ಆಮೇಲೆ ಕ್ಲಾಸಸ್ ಸ್ಟಾರ್ಟ್ ಮಾಡಿದೀನಿ ಸರ್. ನಾನು ಒಂದ್ 10 ಮೆಂಬರ್ಸ್ ಇದಾರೆ ಸರ್ ಕ್ಲಾಸಸ್ಸಿಗೂ. ಮೇಕಪ್ ಪ್ರೊಫೆಷನಲ್ ಟು ಅಡ್ವಾನ್ಸ್ ಮೇಕಪ್ ಅದು ಬ್ಯೂಟಿ ಕ್ಲಾಸಸ್ಗಳನ್ನು ಕೂಡ ಮಾಡ್ತೀರಿ ಸರ್. ಆಮೇಲೆ ತರಬೇತಿ ಕೂಡ ಕೊಡ್ತೀರಿ ನೀವು? ಹಾ ಸರ್, ಮಾಡ್ತೀವಿ ಸರ್. ಈಗ ಅವೆಲ್ಲ ಸ್ಟಾರ್ಟ್ ಆಗ್ಯಾವ್ರಿ? ಸ್ಟಾರ್ಟ್ ಆಗಿದಾವ್ರಿ ಸರ್, ಆಲ್ರೆಡಿ ಸ್ಟಾರ್ಟ್ ಆಗಿದ್ದಾವೆ. ಓಕೆ ಓಕೆ ವೀಕ್ಷಕರೇ, ನೀವೇನಾದ್ರೂ ಈ ಬ್ಯೂಟಿ ಪಾರ್ಲರ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೊಳ್ಬೇಕಾಗಿತ್ತು ಅಥವಾ ಇನ್ನೂ ಕಲಿಬೇಕಾಗಿತ್ತು ಅನ್ನೋರು, ಆಸಕ್ತಿ ಇರೋರು, ನೀವು ಈ ನಂಬರ್ಗೆ ಕರೆ ಮಾಡ್ತು ಅಂತಂದ್ರೆ ಇವರು ಇದಕ್ಕೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನೀವು ಇಲ್ಲಿ ಬಂದು ಕಲಿಬಹುದು. ಇಲ್ಲಿ ಇಳಕಲ್ನಿಂದ ಸುತ್ತಮುತ್ತಲು ಇರ್ತಕ್ಕಂಥ ಗ್ರಾಮಸ್ಥರು ಅಂದ್ರೆ ಹುಡುಗಿಯರಿಗೆ ಇದೊಂದು ಒಳ್ಳೆ ಅವಕಾಶ. ಯಾಕಂತಂದ್ರೆ ಅವರು ಬ್ಯೂಟಿ ಪಾರ್ಲರ್ ಅನ್ನು ಕೂಡ ಹಾಕೋಬಹುದು. ತಮ್ಮ ಊರಿನಲ್ಲಿ ಒಂದು ಸಣ್ಣ ಪುಟ್ಟ ಬ್ಯೂಟಿ ಪಾರ್ಲರ್ ಕೂಡ ತೆರಿಬಹುದು. ಅಂತ ಒಂದು ಅವಕಾಶವನ್ನ ಇಲ್ಲಿ ವರ್ಷ ಅವರು ಕೂಡ ಒಂದು ಒಳ್ಳೆ ಮಾಹಿತಿ ಕೊಡ್ತಾರ. ಬನ್ನಿ, ಇದ್ರ ಕುರಿತು ಇನ್ನಷ್ಟು ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ. ಹಾಗಾದ್ರೆ ನಿಮ್ ಮಷಿನ್ಸ್ ಗಳನ್ನ ನಮ್ಗೆ ಪರಿಚಯ ಮಾಡಿಸ್ಕೊಡ್ರಿ. ಫಸ್ಟ್ ಒಂದೊಂದು ಮಷಿನ್ಸ್ ಪರಿಚಯ ಮಾಡಿಸ್ಕೊಡ್ರಿ ಸರ್. ಇದು ಹೈಬ್ರೋ ಚೇರ್ ರೀ ಸರ್, ಹೈಬ್ರೋ ಮಾಡ್ತಿದ್ದಾರೆ. ಇದು ವ್ಯಾಕ್ಸ್ನು ಇದೆ ರೀ, ಆ ವ್ಯಾಕ್ಸ್ ಆಗ್ತೈತ್ರಿ ಸರ್. ಹೈಬ್ರೋನು ಮಾಡ್ಬೋದ್ರಿ. ಇದು ಹೇರ್ ವಾಶ್ ಮಷಿನ್ ರೀ ಸರ್. ಇದು ಹೇರ್ ವಾಶ್, ಹೇರ್ ಸ್ಪಾ ಪ್ರತಿಯೊಂದು ಮಾಡ್ತೀವಿ ರೀ ಸರ್. ಇಲ್ಲಂದ್ರೆ ಬೆಡ್ ಇದೆ ರೀ ಸರ್ ಒಳಗಡೆ. ಆಲ್ರೆಡಿ ಕಸ್ಟಮರ್ ಇದ್ದಾರ, ಫೇಶಿಯಲ್ ಮಾಡ್ತಿದ್ದಾರೆ ಸರ್. ಇದು ಹೈಡ್ರಾ ಫೇಶಿಯಲ್ ಅಂತ ಸರ್. ಆಮೇಲೆ ಪಿಗ್ಮಿಟೇಷನ್ಗಂತೂ ತುಂಬಾ ರಿಸಲ್ಟ್ ಇದೆ ರೀ ಸರ್. ಇದು 3 times ಮಾಡಿಸ್ಕೊಂಡ್ರೆ 90% ಕ್ಲಿಯರ್ ಆಗ್ತೈತ್ರಿ. ಚೆನ್ನಾಗಿದೆ ರೀ ರಿಸಲ್ಟ್. ಇದು ಮಾಡ್ಕೋಬೋದ್ರಿ ಸರ್. ಏನ್ ಪ್ರತಿಯೊಂದೂ ಸ್ಕಿನ್ನಿಂದ ಏನಾದರೂ ಪ್ರಾಬ್ಲಮ್ ಇತ್ತಂದ್ರೆ ನಾವು ಇದನ್ನೆಲ್ಲ ಮಾಡ್ತೀವಿ ಸರ್. ಡರ್ಮಾಲಜಿಸ್ಟ್ ನಿಂತ್ರೆ ಕಲ್ತು ಬಂದಿದ್ದು ರೀ ಸರ್. ನಾವು ಬೆಂಗಳೂರೊಳಗೆ ಯಾವ ಥರ ಇದ್ರದ್ದು ವರ್ಕ್ ಇದೆ ನಾವು ಅದೇ ಥರನೂ ನಾವು ಇಲ್ಲಿ ಮಾಡ್ಕೊಡ್ತೀವಿ ರೀ ಸರ್. ಇದು ಕಾಸ್ಮೆಟಿಕ್ಸ್ ರೂಮ್ ರೀ ಸರ್. ಏನಾದರೂ ಮೇಕಪ್ಪಿಗೆ ಏನಾದರೂ ಹುಡುಗಿಯರು ಕೇಳ್ತಾರಲ್ರಿ ಸರ್, ಕಾಸ್ಮೆಟಿಕ್ಸ್ ಇದಾವ ನಿಮ್ಮ ಹತ್ರ ಅಂತ, ಇದೊಂದು ಚಿಕ್ಕದಾಗಿ ಮಾಡ್ಕೊಂಡಿನ್ರಿ ಸರ್. ಸರ್ ಇದು ಏನಂದ್ರ ಬಾಡಿ ಮಸಾಜ್ ಚೇರ್ ಇದೆ ರೀ ಸರ್. ಇದು ಪ್ರತಿಯೊಂದೂ ಲೇಡೀಸಿಗೆ ಕೆಲಸ ಮಾಡೆಲ್ಲ ಪೇನ್ ಆಗಿರ್ತಾವಲ್ರಿ, ಕಾಲು ಕೈ ಪೇನ್ ಆಗಿರ್ತಾವಲ್ರಿ, ಅದು ಒಳ್ಳೆ ಬೆನಿಫಿಟ್ ಇದೆ ರೀ ಸರ್. 15 ನಿಮಿಟ್ಸಿಗೆ ಏನೈತಿ 200 ತಗೊಳತ್ತೀವ್ರಿ. ಪೂರಾ ಬಾಡಿ ಮಸಾಜ್ ಮಾಡಿದ್ರೆ 2000 3000 ನಾವು ತಗೊಂತೀವ್ರಿ ಸರ್ 1 hourಗೆ. ಇದು ಒಂದು 15 ನಿಮಿಷಕ್ಕೆ ಅದನ್ನೆಲ್ಲ ನಾವು ಯಾವ ತರ ಮಾಡ್ತೀವಿ ಅದೇ ತರ ಮಾಡತ್ರಿ ಸರ್. ಇದು ಮಷೀನು ಒಂದು 200 ಚಾರ್ಜ್ ಮಾಡ್ತೀವ್ರಿ ಸರ್. ಇದು ಭಾಳ ಒಳ್ಳೆ ಬೆನಿಫಿಟ್ ಇದೆ ರೀ ಸರ್. ಇಲ್ಲೆಲ್ಲ ಸುತ್ತಮುತ್ತ ಜನ ಎಲ್ಲರೂ ಬಂದು ಮಾಡಿಸ್ಕೊಂಡು ಹೋಗ್ತಿದ್ದಾರೆ ಸರ್. ಇದ್ರದ್ದು ಇದು ತುಂಬಾ ರಿಸಲ್ಟ್ ಇದೆ ರೀ ಸರ್. ಸರ್ ಇದು ಸ್ಪೆಷಲ್ ಆಗಿ ಏನಿದೆ ಅಂದ್ರೆ ಸರ್, ಎಲ್ಲ ಫುಲ್ ಬಾಡಿ ಮಸಾಜ್ ಮಾಡ್ತೀವಿ ಮತ್ತೆ ಪೂರಾ ಬಾಡಿ ಸ್ಕ್ಯಾನ್ ಮಾಡ್ಕೊಳತ್ರಿ ಸರ್. ಇದು ಎಲ್ಲಿ ಪೇನ್ ಇದೆ ಅದೆಲ್ಲ ಬಾಡಿ ಸ್ಕ್ಯಾನ್ ಮಾಡ್ಕೊಂಡು ಅದನ್ನೇ ಮಸಾಜ್ ಮಾಡ್ತೈತ್ರಿ ಸರ್. ಇದು ಒಳ್ಳೆ ಬೆನಿಫಿಟ್ ಇದೆ ರೀ ಸರ್. ಇದು ಬ್ಲಡ್ ಸರ್ಕ್ಯೂಲ್ ಆಗ್ತೈತ್ರಿ. ಹೆಡ್, ಶೋಲ್ಡರ್, ಹ್ಯಾಂಡ್, ಸ್ಟಮಕ್ ಕೂಡ ಹೋಗ್ತೈತ್ರಿ ಸರ್. ಇದು ಒಳ್ಳೆ ಬೆನಿಫಿಟ್ ಇದೆ ಸರ್. 10 ವರ್ಷಲಿಂತ್ರ 50-60 ವರ್ಷ ನಿಂತ್ರನು ಮಾಡ್ಕೋಬಹುದ್ರಿ ಸರ್. ಫುಲ್ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಿದೆ. ಒಳ್ಳೆ ಬೆನಿಫಿಟ್ ಇದೆ ರೀ ಸರ್. ಇದು ಪ್ರತಿಯೊಬ್ರು ಬಂದು ಮಾಡ್ಕೊಂತ ಇದ್ದಾರೆ ಸರ್. ಇದು ಅಂತೂ ತುಂಬಾ ರಿಸಲ್ಟ್ ಇದೆ ರೀ. ಎಲ್ರು ಪ್ರತಿ ಸುತ್ತಮುತ್ತ ಹಳ್ಳಿ ಜನ ಆಗಿರ್ಬೋದು, ಲೋಕಲ್ ಜನ ಆಗಿರ್ಬೋದು, ಪ್ರತಿ ಒಂದು ಇದು ಕಾಲ್ ಮಸಾಜ್ ಮಾಡತ್ರಿ ಸರ್. ಇದು ಹ್ಯಾಂಡ್ ಮಸಾಜ್ ರೀ ಸರ್. ಫುಲ್ ಬಾಡಿ ಹ್ಯಾಂಡ್ ಮಾಡ್ತೈತಿ ಸರ್. ಇದು ಬೋನ್ಸ್, ಹೆಡ್ ರೀ, ಆಮೇಲೆ ಬ್ಯಾಕ್ ರೀ, ಶೋಲ್ಡರ್ ಇದು ರೀ ಸರ್. ಫುಲ್ ಬಾಡಿ ರೀ ಸರ್. ಫುಲ್ ಓವರ್ ಬಾಡಿನೂ ಮಸಾಜ್ ಮಾಡ್ತೈತಿ. AI ಪವರ್ದ್ರಿ ಸರ್. ಫುಲ್ ಬಾಡಿ ಸ್ಕ್ಯಾನ್ ಮಾಡ್ಕೊಂಡು ನಮ್ಗೆ ಎಲ್ಲಿ ಪೇನ್ ಇದೆ ಅದನ್ನೇ ಐಡೆಂಟಿಫೈ ಮಾಡ್ಕೊಂಡು ಮಸಾಜ್ ಮಾಡತ್ರಿ ಸರ್. ಇದು ಒಳ್ಳೆ ಬೆನಿಫಿಟ್ ಇದೆ ರೀ ಸರ್. ಇದರ್ಲಿಂತ್ರ ಮಾಡ್ಕೋಬಹುದ್ರಿ ಆರಾಮಾಗಿ. ಇದು ಆಲ್ಮೋಸ್ಟ್ ಇಳಕಲ್ಲಲ್ಲಿ ಎಲ್ಲಿ ಇಲ್ಲ ಸರ್. ನಾವೇ ಇದೊಂದ್ ಸ್ವಲ್ಪ ನ್ಯೂ ಟೈಪ್ ಇರ್ಲಿ ನಮ್ ಸಲೂನ್ ಒಳಗೆ ಅಂತ ಮೇನ್ ನಾನೇ ತಗೊಂಡ್ಬಂದು
ಮಾಡ್ತಾ ಇದ್ದೀರಿ. ಮಾಡಕ್ ಕುಂತಿದ್ರಿ ಸರ್ ಇದು. ಓಕೆ, ಚೆನ್ನಾಗಿದೆ. ಆಮೇಲೆ ಇದು ಪ್ರೈಸ್ನು ಜಾಸ್ತಿ ಇಲ್ಲ ಸರ್, 200 ಅಷ್ಟೇ ಇಟ್ಟಿದ್ದೀನಿ ನಾನು. ಹಾ ಹಾ ಚೆನ್ನಾಗಿದೆ, ಒಳ್ಳೆ ಬೆನಿಫಿಟ್ ಇದೆ ರೀ. ಎಷ್ಟು ನಿಮಿಷ ಮಸಾಜ್ ಮಾಡುತ್ತೆ ಈ ಮಷೀನ್? 15 ನಿಮಿಟ್ಸ್ ಮಾಡುತ್ತೆ ಸರ್. ಓಕೆ, 15 ನಿಮಿಷ ಮಾಡುತ್ತೆ. 15 ನಿಮಿಷ ಮಾಡುತ್ತೆ ಸರ್. ಓಕೆ ಮೇಡಮ್. ಫುಲ್ 15 ನಿಮಿಷ ಒಳಗಂತೂ ಫುಲ್ ಬಾಡಿ ರಿಲ್ಯಾಕ್ಸ್ ಆಗುತ್ತೆ ಸರ್ ಇದು. ಒಂದ್ಸಲ ಬಂದ್ ಮಾಡಿಸ್ಕೊಂಡ್ರಂತೂ ತುಂಬಾ ಒಳ್ಳೆ ಬೆನಿಫಿಟ್ ಇದೆ ರೀ ಸರ್. ಇದನ್ನ ಒಂದ್ ತಿಂಗಳಲ್ಲಿ ಎಷ್ಟು ಸಾರಿ ಬಂದ್ ಮಸಾಜ್ ಮಾಡಿಸ್ಕೋಬಹುದು? ಒಂದ್ 3 ಟೈಮ್ ಮಾಡಿಸ್ಕೋಬಹುದು, 3 ಟೈಮ್ ಇಲ್ಲ 4 ಟೈಮ್ ಮಾಡಿಸ್ಕೋಬಹುದು ಸರ್ ಆರಾಮಾಗಿ. ಅದೇನಿಲ್ಲ, ವಾರದಲ್ಲಿ ಒಂದ್ಸಲ ಮಾಡಿಸ್ಕೋಬಹುದ್ರಿ ಸರ್. ಆರಾಮ್ ಫುಲ್ ರಿಲ್ಯಾಕ್ಸ್ ಆಗಿ ಫುಲ್ ಬಾಡಿ ಸ್ಕ್ಯಾನ್ ಮಾಡ್ಕೊಂಡೇನೆ ಮಾಡುತ್ತ್ರಿ ಸರ್ ಅದು. ನಮ್ಗೆ ಎಲ್ಲಿ ಪೇನ್ ಇದೆ ಅದೇ ಎಲ್ಲ ಐಡೆಂಟಿಫೈ ಮಾಡ್ಕೊಂಡೇನೆ ಮಷೀನ್ ಮಾಡತ್ರಿ ಸರ್ ಮಸಾಜ್. ಚೆನ್ನಾಗಿದೆ ರೀ ರಿಸಲ್ಟ್ ಇದು. ಈಗ ಮಸಾಜ್ ಇಂದು ಅದ್ರ ಬಗ್ಗೆ ಹೇಳಿದ್ರೆ, ಈಗ ನೆಕ್ಸ್ಟ್ ಯಾವ ತರ ಬ್ಯೂಟಿ ನಡೆಯುತ್ತೆ ಇಲ್ಲಿ ಹೇಳ್ರಿ ಸರ್. ನಾವು ಸಲೂನ್ ಅಲ್ಲಿ ಮೇಕಪ್ ಇಂದು ಹೋಗ್ತೀವ್ರಿ ಸರ್, ಎಲ್ಲ ಪಾರ್ಟಿ ಮೇಕಪ್, ಡೈಲಿ ಹಂಗೆ ಫೋಟೋ ಶೂಟ್, ನಾರ್ಮಲ್ ಎಲ್ಲಾ ತರನು ನಾವು ಮೇಕಪ್ ಮಾಡ್ತಾ ಇದೀವಿ ರೀ ಇಲ್ಲಿ. ಆಮೇಲೆ ಮದ್ವೆ ಮೇಕಪ್ ಅಂತ ಬಂದ್ರೆ ಇಲ್ಲಿ ಬರಂಗಿಲ್ಲ. ಮದ್ವೆ ಮೇಕಪ್ ಗೆ ಈಗ ಅವ್ರು ಇಲ್ಲಿ ಬರಕ್ ಆಗಲ್ಲ, ಮದ್ವೆ ಎಲ್ಲ ನಡೀತಿರುತ್ತೆ. ಮತ್ತೆ ಅಂತವ್ರಿಗೆ ಹೆಂಗ್ ಮೇಕಪ್ ಮಾಡ್ತೀವಿ? ಟೀಮ್ ಎಲ್ಲ ನಾವೇ ಕಳ್ಸಿಕೊಡ್ತೀವಿ ಸರ್, ಕಿಟ್ ಸಮೇತನ ನಾವು ಕಳಿಸ್ತೀವ್ರಿ ಸರ್. ಮತ್ತೆ ಆಮೇಲೆ ಪೂರಾ ಪ್ಯಾಕೇಜ್ ನು ತಗೊಂತೀವ್ರಿ ಸರ್ ನಾವು ಮದ್ವೆಯಲ್ಲಿ. 3 ಮೇಕಪ್, 4 ಮೇಕಪ್, ಆಮೇಲೆ ಎಂಗೇಜ್ಮೆಂಟ್ ಲುಕ್ ಇದೆ ರೀ ಸರ್, ಎಂಗೇಜ್ಮೆಂಟ್ ಲುಕ್, ಆಮೇಲೆ ಮುಹೂರ್ತಂ ಲುಕ್, ರಿಸೆಪ್ಷನ್ ಲುಕ್, ಅದನ್ನೆಲ್ಲ ಪ್ಯಾಕೇಜ್ ಮಾಡ್ತೀವ್ರಿ ಸರ್ ನಾವು. ಫುಲ್ ಬೆಂಗಳೂರು ತನಾನು ನಾವು ಹೋಗಿ ಆರ್ಡರ್ ತಗೊಂಡು ಮಾಡಿ ಬರ್ತಿದೀವ್ರಿ ಸರ್ ಆಲ್ರೆಡಿ ನಾವೀಗ. ಅಲ್ಲಿ ಹೋಗಿ ಮೇಕಪ್? ಹಾ ಸರ್, ಶೋರ್ ಮಾಡ್ತೀವಿ ಸರ್. ಈಗ ಮದುವೆ ಮುಂಜಿ ಅಂತ ಬಂದಾಗ ಅಲ್ಲಿಗೆ ಹೋಗಿ ಮೇಕಪ್ ಮಾಡಿದ್ರೆ, ಮದುವೆ ಕಾರ್ಯಕ್ರಮ ಮ್ಯಾರೇಜ್ ಮೇಕಪ್ ಮಾಡಿದ್ರೆ ಅಲ್ಲಿ ಏನ್ ಚಾರ್ಜ್ ಮಾಡ್ತೀರಿ ಸರ್? ಅದು ಮೇಕಪ್ ಇನ್ ಮೇಲೆ ಇದೆ ಸರ್. ವಾಟರ್ ಪ್ರೂಫ್ ಮೇಕಪ್ ಇದೆ, ಗ್ಲಾಸಿ ಮೇಕಪ್ ಇದೆ, ಪ್ರೊಫೆಷನಲ್ ಮೇಕಪ್ ಇದೆ, ಜಾಸ್ತಿ ಇದೆ ರೀ ಸರ್. ಅದು ಯಾವ ತರ ಅವ್ರು ಆಯ್ಕೆ ಮಾಡ್ಕೊತಾರೆ, ಅದ್ರ ಮೇಲೆ ನೀವು ಚಾರ್ಜ್ ಮಾಡ್ತೀವಿ. ಹಾ ಸರ್. ಮತ್ತೆ ಇನ್ನು ಟ್ರಾವೆಲಿಂಗ್ ಚಾರ್ಜ್ ಅದ್ರದ್ದೆಲ್ಲ ಅದನ್ನು ನಾವು ಹಾಕ್ತಿವ್ರಿ ಸರ್. ಅದು ನೋಡಿ ಕಸ್ಟಮರ್ ಮೇಲೆ ನೋಡಿ ನಾವು ಮಾಡ್ತೀವಿ ಸರ್. ಎಷ್ಟು ದೂರ ಇದೆ ಏನು ಅಂತ? ಹಾ ಸರ್, ಮಾಡ್ತೀವಿ. ಹಂಗ ಹೆವಿ ಚಾರ್ಜ್ನು ಇಲ್ರಿ ಸರ್, ಮೀಡಿಯಂ ಅಲ್ಲಿ ನೋಡಿ ನಾವು ತಗೊಂತೀವಿ. ಹಾ ಸರ್. ಫುಲ್ ನಮ್ದೊಂದು ಟೀಮ್ ಇದೆ ರೀ ಸರ್, ಒಂದ್ 10 ಜನ ಇದೀವಿ ನಾವು ಮಾಡೋರು, ಮೇಕಪ್ ಆರ್ಟಿಸ್ಟ್ ರೀ ಸರ್. ನಾವ್ ಇಲ್ಲಿ ವರ್ಕ್ ಮಾಡೋರು, ನಾವೆಲ್ಲ ಎಲ್ಲಿ ತನ ಅಂದ್ರು ಬೆಂಗಳೂರು ತನಾನು ನಾವು ಆರ್ಡರ್ಸ್ ಹಿಡಿದು ಹೋಗಿ ಮಾಡಿ ಬರ್ತೀವಿ ಸರ್. ಓಕೆ. ಈಗ ಈ ಬ್ಯೂಟಿ ಪಾರ್ಲರ್ ನ ಇಷ್ಟೆಲ್ಲ ಮಾಹಿತಿ ತಿಳ್ಕೊಂಡು ನಾನು ಕೂಡ ಬ್ಯೂಟಿ ಪಾರ್ಲರ್ ನ ಮಾಡ್ಬೇಕು, ಅಂಗಡಿ ತೆರಿಬೇಕು, ನಾನು ಬ್ಯೂಟಿ ಪಾರ್ಲರ್ ಫಸ್ಟ್ ಕಲಿಬೇಕು ಅನ್ನೋರು ಇರ್ತಾರಲ್ಲ, ಅಂತವ್ರಿಗೆ ನೀವು ತರಬೇತಿ ಕೊಡ್ತೀರಿ? ಖಂಡಿತ ರೀ ಸರ್. ಎಷ್ಟು ತಿಂಗಳ ಬೇಸಿಕ್ ನೇ ಸರ್ ಹೆಂಗ್ ಗೊತ್ತ್ರಿ? ಬೇಸಿಕ್ ನೇ ಒಂದು 2 ತಿಂಗಳದ ಕ್ಲಾಸ್ ಮಾಡ್ತೀನಿ ಸರ್ ನಾ. ಬೇಸಿಕ್ ಅದು ಬೇಸಿಕ್ ಮಾಡಿದ್ರೆ ಸರ್ ಸಣ್ಣದಾಗಿ ಒಂದು ಪಾರ್ಲರ್ ಶಾಪ್ ಓಪನ್ ಮಾಡ್ಕೋಬಹುದ್ರಿ ಸರ್ ಅವ್ರು. ಈಗ ಮನೆಯಲ್ಲೇ ಲೇಡೀಸ್ ಜಾಸ್ತಿ ಹೊರಗಡೆ ಬಿಡಂಗಿಲ್ರಿ ಸರ್. ಸೊ ಹಂಗಾಗಿ ಮನಿ ಒಳಗನೆ ಮಾಡ್ಕೋಬಹುದ್ರಿ ಸರ್ ಆರಾಮಾಗಿ. ಬೇಸಿಕ್ ಕ್ಲಾಸ್ ರೀ, ಬೇಸಿಕ್ ಟು ಅಡ್ವಾನ್ಸ್ ಕ್ಲಾಸ್ ಮಾಡ್ತೀವ್ರಿ ಸರ್. ಓನ್ಲಿ ಬೇಸಿಕ್ ಹೇಳ್ಕೊಡ್ರಿ ಮ್ಯಾಮ್ ಅಂತ ಹೇಳಿ ಬರ್ದಾರಲ್ರಿ, ಅವ್ರಿಗೂ ಬೇಸಿಕ್ ಕ್ಲಾಸ್ ತಗೊಂತೀನಿ ಸರ್ ನಾನು. 2 ತಿಂಗಳ ಕ್ಲಾಸ್ ಅಷ್ಟೇ ಇರುತ್ತೆ ಸರ್. ಬೇಸಿಕ್ ಟು ಅಡ್ವಾನ್ಸ್ ಅಂದ್ರೆ 6 ಮಂತ್ ಇರುತ್ತೆ ಸರ್. ಬೇಸಿಕ್ ಅಷ್ಟ ಅಂದ್ರೆ 2 ಮಂತ್ ಇರುತ್ತೆ ಸರ್. ಅದು 6 ಮಂತ್ ಅಲ್ಲಿ ಫುಲ್ ಎಲ್ಲ ಕಲಿಬಹುದು ಸರ್. ನಾವು ಯಾವ ತರ ಇದು ಓಪನ್ ಮಾಡಿ ನಾವು ಸ್ಟ್ಯಾಂಡ್ ಆಗಿ ಮಾಡ್ತಾ ಇದೀವಿ ನೋಡ್ರಿ ಸರ್, ಆ ತರ 6 ಮಂತ್ ಒಳಗೆ ನಾವೆಲ್ಲ ರೆಡಿ ಮಾಡಿ ಸರ್ಟಿಫಿಕೇಟ್ ಕೊಟ್ಟು ಕಳಿಸ್ತೀವಿ. ನೀವ್ ಎಲ್ಲಿ ಕಲ್ತಿರೋದು? ನಮ್ದೆಲ್ಲ ಬೆಂಗಳೂರು ಮುಗ್ದಿದ್ರಿ. ಹಾ, ಬೆಂಗಳೂರಲ್ಲಿ ನಮ್ದೆಲ್ಲ ಮುಗ್ದಿದ್ದೆ ಸರ್. ಬೇಸಿಕ್ ನಂದು ಇಲ್ಲೇ ಮುಗ್ದಿದ್ದೆ ರೀ ಫಸ್ಟ್ ಸ್ಟಾರ್ಟಿಂಗ್. ಆಮೇಲೆ ನಾನು ಹೆಚ್ಚಿಂದ ಕಲಿಯಾಕ ನಾನು ಬೆಂಗಳೂರಿಗೆ ಹೋಗಿ ನಾನೆಲ್ಲ ಒಂದು 3 ತಿಂಗಳ ಕ್ಲಾಸ್ ಎಲ್ಲ ಮುಗಿಸ್ಕೊಂಡ್ಬಂದು ಆಮೇಲೆ ಇಲ್ಲೆಲ್ಲ ಸ್ವಲ್ಪ ಎಕ್ಸ್ಪೀರಿಯನ್ಸ್ 3 ತಿಂಗಳ ಕ್ಲಾಸ್ ಮುಗಿಸ್ಕೊಂಡ್ಬಂದು ಓಪನ್ ಮಾಡಿಲ್ರಿ ಸರ್ ನಾನು. ಎಕ್ಸ್ಪೀರಿಯನ್ಸ್ ಎಲ್ಲ ಮುಗಿಸ್ಕೊಂಡು ಒಂದ್ 5 ಇಯರ್ಸ್ ಟೈಮ್ ತಗೊಂಡು ಸಣ್ಣದೊಂದು ಪಾರ್ಲರ್ ಒಳಗೆ ನಾನು ಮಾಡ್ತಿದ್ದೆ ರೀ ಸರ್. ಇವಾಗ ನೀವು ಆಗಿ ಮಾಡಿ ಫುಲ್ ಅಕಾಡೆಮಿನ ಓಪನ್ ಮಾಡಿದೀನಿ ಸರ್. ಹಾ ಸರ್. ಎಷ್ಟು ತಿಂಗಳಾಯ್ತು ಇದು 3 ತಿಂಗಳ ಆಯ್ತ್ರಿ ಸರ್ ಇವಾಗ ಮಾಡಿ. ಇಲ್ಲಿ 8 ಜನ ಇದಾರೆ ಸರ್. 8 ಜನ ವರ್ಕರ್ಸ್. ಓಕೆ. ನಿಮ್ಮ ಶಾಪಿಗೆ ಬರ್ಬೇಕಪ್ಪ ಅಂತಂದ್ರೆ ಲೊಕೇಶನ್ ಹೇಳ್ರಿ. ನಿಮ್ ಶಾಪ್ ಲೊಕೇಶನ್ ಅಂದ್ರೆ ಇದೇನ್ ಫುಲ್ ಜರ್ನಿ ಏನ್ ಇಲ್ರಿ ಸರ್. ಇಲ್ಲೇ ಕಂಠಿ ಸರ್ಕಲ್ ಇದೆ ಸರ್, ಇಲ್ಕಲ್ ಅಲ್ಲಿ. ಕಂಠಿ ಸರ್ಕಲ್ ವಾಕೇಬಲ್ಸ್ ಇದೆ ರೀ ಸರ್. ಒಂದ್ 5-10 ನಿಮಿಷನಾಗ ಬರ್ಬೋದು. ಕಂಠಿ ಸರ್ಕಲ್ ನಿಯರ್ ಬರ್ಬೇಕ್ರಿ ಸರ್. ಟ್ರೆಂಡ್ಸ್ ಅಪೋಸಿಟ್ ನಮ್ದು ಸಲೂನ್ ಇರೋದ್ರಿ. ವರ್ಷಾ ಬ್ಯೂಟಿ ಝೋನ್ ಅಂತ ಬಂದ್ರೆ ಗೊತ್ತಾಗ್ಬಿಡ್ತೈತ್ರಿ ಸರ್. ಅಲ್ಲೇ ಬೋರ್ಡ್ ದೊಡ್ಡದಿದೆ ರೀ ಸರ್, ನೋಡ್ಕೊಂಡ್ ಬರ್ಬೋದ್ರಿ ಸರ್. ಹಂಗೇನ್ ಪೂರಾ ಒಳಗಡೆ ಇದೆ ಹುಡುಕ್ಬೇಕು ಅನ್ನೋದೇನು ಇಲ್ಲ ರೀ ಸರ್, ಬರ್ಬೋದ್ರಿ ಆರಾಮ್ಸೆ. ಫುಲ್ ಎಲ್ಲಾ ಸುತ್ತ ಜನಾನು ಬರ್ತಾರಿ ಸರ್. ಮತ್ ಬೇರೆ ಬೇರೆ ಜನ ಅಮೀನ್ಗಡ, ಗದಗ್, ಮುದ್ದೇಬಿಹಾಡ್ರಿ, ಕುಷ್ಟಗಿರಿ ಅವೆಲ್ಲ ಕಸ್ಟಮರ್ ಇದಾರಿ ಸರ್ ನಮ್ಮ. ಹಾ ಸರ್, ಬರ್ತಾರೆ ಸರ್. ಸರ್ ನಮ್ಮಲ್ಲಿ ಏನಂದ್ರೆ ಒಳ್ಳೆ ಪ್ರಾಡಕ್ಟ್ ಯೂಸ್ ಮಾಡ್ತೀವಿ ಸರ್ ನಾವು. ಪ್ರೀಮಿಯಂ ಕ್ವಾಲಿಟಿನೇ ನಾವು ಯೂಸ್ ಮಾಡಿ ಕಸ್ಟಮರ್ಗೆ ಫೇಶಿಯಲ್ಲು, ಮೆನಿಕ್ಯೂರ್, ಪೆಡಿಕ್ಯೂರ್ ಎಲ್ಲ ಪ್ರೀಮಿಯಂ ಕ್ವಾಲಿಟಿನೇ ಯೂಸ್ ಮಾಡಿ ನಾವು ಮಾಡ್ತೀವಿ ಸರ್. ಯಾವುದೇ ಸ್ಕಿನ್ ನೋಡಿ ನಾವು ಫೇಶಿಯಲ್ಲು ಪ್ರತಿಯೊಂದು ನಾವು ಸ್ಕಿನ್ ನೋಡೇ ಮಾಡೋದ್ರಿ ಸರ್. ಆಮೇಲೆ ಕಾಸ್ಮೆಟಿಕ್ಸ್ ಒಳಗೆ ಮನೆ ಒಳಗೆ ಕುಂತು
ಆಮೇಲೆ ಸಲೂನಿಗೆ ಬಂದು ಮಾಡಿಸ್ಕೊಳಕ್ ಆಗ್ಲಾರ್ದವ್ರಿಗೆ ಸರ್ ನಾವು ಕಿಟ್ ಅಂತ ಕೊಡ್ತೀವ್ರಿ ಸರ್. ಅವ್ರ ಸ್ಕಿನ್ ವೈಸ್ ನೋಡಿರಿ, ಅವ್ರ ಸ್ಕಿನ್ನಿಗೆ ಯಾವ ತರ ಯೂಸ್ ಆಗುತ್ತೆ, ಇದ್ರ ಡ್ರೈ ಸ್ಕಿನ್ ಯಾವ್ದ್ರಿ, ಆಯಿಲಿ ಸ್ಕಿನ್, ಕಾಂಬಿನೇಷನ್ ಸ್ಕಿನ್, ಪ್ರತಿಯೊಂದು ಸ್ಕಿನ್ ನಾವು ಐಡೆಂಟಿಫೈ ಮಾಡಿ ಇದನ್ನು ಫೇಶಿಯಲ್ ಕಿಟ್ ನಾವು ಸೇಲ್ ಮಾಡ್ತಿದ್ವಿ ರೀ ಸರ್. ನಿಮ್ಗೆ ಸ್ಕಿನ್ ಹೆಂಗ್ ಗೊತ್ತಾಗುತ್ತೆ ಮೇಡಮ್ ಅವರ? ಸರ್ ನಾವು ಅವ್ರದ್ದು ಸ್ಕಿನ್ ನೋಡ್ಬಿಟ್ಟು ಅವ್ರಿಗೆ ಯಾವ ಸ್ಕಿನ್ನಿಗೆ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ಬೇಕು ಅಂತ ಹೇಳಿ ಆ ತರ ನಾವು ಪ್ರಾಡಕ್ಟ್ ಯೂಸ್ ಮಾಡಿ ಅವ್ರಿಗೆ ಮಾಡ್ತೀವ್ರಿ ಸರ್. ಅಂದ್ರೆ ಒಳ್ಳೆ ಪರ್ಫೆಕ್ಟ್ ಆಗಿ ಅವ್ರಿಗೆ ರಿಸಲ್ಟ್ ಬರ್ಬೇಕಲ್ರಿ ಸರ್. ಈ ಡ್ರೈ ಸ್ಕಿನ್ ಬರ್ತಾರಿ, ನಾರ್ಮಲ್ ಸ್ಕಿನ್ ರೀ, ಪ್ರತಿಯೊಂದು ಸ್ಕಿನ್ ವೆರೈಟಿ ಸ್ಕಿನ್ ನಮ್ ಕಡೆ ಬರ್ತಾವ್ರಿ ಸರ್. ಅದನ್ನ ನೋಡಿ ನಾವು ಪ್ರಾಡಕ್ಟ್ ಯೂಸ್ ಪ್ರೀಮಿಯಂ ಕ್ವಾಲಿಟಿನೇ ಯೂಸ್ ಮಾಡೋದ್ರಿ ಸರ್. ನಾವು ಫುಲ್ ಬ್ರಾಂಡೆಡ್ ರೀ ಸರ್ ನಮ್ ಕಡೆ. ಒಂದ್ಸಲ ಕಸ್ಟಮರ್ ಬಂದ್ರಂದ್ರೆ ಒಳ್ಳೆ ರಿಸಲ್ಟ್ ಕೊಡುತ್ರಿ ಸರ್ ನಮ್ದು ಪ್ರಾಡಕ್ಟ್. ಆಮೇಲೆ ಅವರು 4 ಜನಕ್ಕೆ ಹೇಳಿ ಕರ್ಕೊಂಡ್ ಬರ್ತಾರೆ ಸರ್. ಆ ತರ ಒಳ್ಳೆ ಪ್ರಾಡಕ್ಟ್ ನಾವು ಯೂಸ್ ಮಾಡ್ತೀವಿ, ಪ್ರೀಮಿಯಂ ಕ್ವಾಲಿಟಿನೇ ನಾವು ಯೂಸ್ ಮಾಡೋದ್ರಿ ಸರ್. ರೇಟು ಕೂಡ ಫುಲ್ ಹೈನು ಇಲ್ರಿ ಸರ್, ಮೀಡಿಯಂ ಇಟ್ಟಿದ್ದೀನಿ ಸರ್ ನಾನು ಇವಾಗ ಸ್ಟಾರ್ಟಿಂಗ್ ಅಲ್ರಿ ಸರ್. ಸೊ ಹಂಗಾಗಿ ಎಲ್ಲ ಮೀಡಿಯಂ ಇಟ್ಟಿದ್ದೀನಿ ಸರ್ ನಾನು. ಅಂದ್ರೆ ಒಳ್ಳೆ ಕ್ವಾಲಿಟಿನೇ ಯೂಸ್ ಮಾಡೋದ್ರಿ. ಬಂಗ್ ಆಗಿರ್ಬೋದು, ಯಾವ ಥರ ರ್ಯಾಷಸ್ ಇರ್ಬೋದಾಗಿರ್ಬೋದು ರೀ, ಅಂಡರ್ ಐ ಸ್ಕಿನ್ದು ಯಾವ್ಯಾವ ಏನೇನು ಸ್ಕಿನ್ ಪ್ರಾಬ್ಲಮ್ ಇರ್ತಾವ ನೋಡ್ರಿ ಸರ್, ಪ್ರತಿಯೊಂದು ನಾನು ಟ್ರೀಟ್ಮೆಂಟ್ ಮಾಡ್ತೀನಿ ರೀ ಸರ್. ಹೈಡ್ರಾ ಫೇಶಿಯಲ್ ತೋರಿಸಿದ್ನಲ್ರಿ ಸರ್ ಆಗಲೇ, ಹೈಡ್ರಾ ಫೇಶಿಯಲ್ ಮಾಡ್ತೀನಿ ರೀ ಸರ್. ಹೈಡ್ರಾ ಟ್ರೀಟ್ಮೆಂಟ್ ಇದೆ ರೀ ಸರ್, ಅದು 2 ತಾಸು ಆಗುತ್ತೆ ರೀ ಸರ್ ಅದು ಟ್ರೀಟ್ಮೆಂಟ್, ಅದನ್ನು ಮಾಡ್ತೀವಿ ರೀ ಸರ್ ನಾವು. ಈಗ ಜನ ಬರ್ತಾರೆ ಹೇರ್ ಅಪ್ಪರ್ ಲಿಪ್ಸು, ಫೇಸಿಂದು ಫೇಶಿಯಲ್ ಹೇರ್ ರಿಮೂವ್ ಅನ್ನು ಅದು ಪ್ರತಿಯೊಂದು ನಾವು ಅವರಿಗೆ ಯಾವ್ದು ಸ್ಕಿನ್ ವೈಸ್ ನೋಡಿ ಪ್ರತಿಯೊಂದು ನಾವು ಅದನ್ನು ಕೂಡ ಮಾಡಿ ಕಳಿಸ್ತೀವಿ ರೀ ಸರ್. ಆಮೇಲೆ ಇನ್ನೊಂದು ಏನು ಹೇಳ್ಬೇಕಂದ್ರೆ ಕಸ್ಟಮರ್ ಬಂದವರು ಅವ್ರಿಗೆ ಯಾವುದು ಗೊತ್ತಿರಂಗಿಲ್ಲ ಸರ್, ಯಾವ್ದು ಫೇಶಿಯಲ್ ಯಾವ ತರ ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಒಬ್ಬೊಬ್ರು ಕಸ್ಟಮರ್ ಎಲ್ಲ ಗೊತ್ತಿರುತ್ತೆ, ಒಬ್ಬೊಬ್ರು ಕಸ್ಟಮರ್ ಏನು ಗೊತ್ತಿರಂಗಿಲ್ರಿ. ಆ ತರ ಪ್ರತಿಯೊಂದು ನಾವು ಅವ್ರಿಗೆ ಹೇಳ್ಬಿಟ್ಟು ಅವ್ರಿಗೆ ಯಾವ್ದು ಏನ್ ಮಾಡ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ಅದು ಪ್ರತಿಯೊಂದು ನಾವು ಹೇಳ್ಬಿಟ್ಟು ಒಂದು ಪ್ಯಾಕೇಜ್ ಅಂತ ರೆಡಿ ಮಾಡ್ತೀವಿ ಸರ್. ಆ ಪ್ಯಾಕೇಜ್ ಒಳಗೆ ಪ್ರತಿಯೊಂದು ಇನ್ಕ್ಲೂಡ್ ಇರುತ್ತೆ ಸರ್. ನಾವು ಅದು ಅವ್ರದ್ದು ಸ್ಕಿನ್ ನೋಡಿ ಅದಕ್ಕೆ ಯಾವ್ದೋ ತರ ಏನೇನ್ ಮಾಡ್ಬೇಕು ಅದನ್ನು ಕೂಡ ನಾವು ಮಾಡಿ ಹೇಳ್ತೀವಿ. ಪ್ರತಿಯೊಂದು ಏನಿದೆ ಅಂದ್ರೆ ಸರ್ ಒಂದು ಪ್ಯಾಕೇಜ್ ಅಂತ ರೆಡಿ ಮಾಡ್ತೀವಿ ಸರ್. ಮ್ಯಾರೇಜ್ ಬಂತಂದ್ರೆ ಒಂದು ಆರ್ಡರ್ ಕೊಡ್ತಾರೆ ಸರ್, ಅವ್ರದ್ದು 3 ಸೆಟ್ಟಿಂಗ್ಸ್ ಇರ್ತಾವ್ರಿ ಸರ್. 3 ಸೆಟ್ಟಿಂಗ್ಸ್ ಅಂದ್ರೆ ಸ್ಕಿನ್ ವೈಸ್ ರೀ ಸರ್ ನಾವು ಮಾಡೋದು. ಅವ್ರದ್ದು ಸ್ಕಿನ್ ನೋಡ್ಬಿಟ್ಟು 2 ಸೆಟ್ಟಿಂಗ್ ಒಳಗೆ ನಾವು ಫೇಶಿಯಲ್ ಆಮೇಲೆ ಹೈಡ್ರಾ ಫೇಶಿಯಲ್ ಪ್ರತಿಯೊಂದು ನಾವು ಹೇಳ್ತೀವಿ ರೀ ಸರ್. ಆ ರೀತಿ ನಾವು ಯಾವ ತರ ಹೇಳ್ತೀವಿ ಅದೇ ರೀತಿ ಅವ್ರದ್ದು ಮಾಡಿದ್ರೆ ಸ್ಕಿನ್ ಪ್ರಿಪೇರ್ ಆಗುತ್ತೆ ರೀ ಸರ್. ಸ್ಕಿನ್ ಪ್ರಿಪೇರ್ ಆದ್ಮೇಲೆ ನಾವು ಮೇಕಪ್ ಹೋಗಿರ್ತೀವಿ ಅಲ್ರಿ, ಫುಲ್ ನೀಟಾಗಿ ಸೆಟಲ್ಡ್ ಆಗಿ ಕ್ರೀಮು ಕುಂದಿರ್ತೈತ್ರಿ ಸರ್. ಮೇಕಪ್ ನೀಟಾಗಿ ಬರ್ತೈತ್ರಿ. ಅಂದ್ರೆ ಒಬ್ಬರಿಗೆ ಗೊತ್ತಿರಲ್ರಿ, ಸಡನ್ಲಿ ಬಂದು ಅಯ್ಯೋ ಮೇಡಮ್ ನಾಳೆ ಮೇಕಪ್ ಇದೆ ರೀ ಬರ್ರಿ ಅಂತ ಹೇಳ್ತಾರೆ. ಅವ್ರಿಗೆ ಒಂದ್ ಸ್ವಲ್ಪ ಕುಂದ್ರದ ಕಷ್ಟ ರೀ ಸರ್. ಮಾಡ್ತೀವಿ ಸರ್, ಹಂಗಂತಲ್ಲ. ಪರ್ಫೆಕ್ಟ್ ಆಗಿ ನಮಗೆ ಮೇಕಪ್ ಬೇಕಂದ್ರೆ ಒಂದು 3 ಸೆಟ್ಟಿಂಗ್ಸ್ ಇರ್ತಾವ್ರಿ ಸರ್ ನಮ್ಮಲ್ಲಿ. ಸರ್ ನಮ್ಮಲ್ಲಿ ಏನಿದೆ ಅಂದ್ರೆ ಸರ್ ಎಲ್ಲ ಪ್ಯಾಕೇಜಸ್ ತಗೊಂತೀವಲ್ರಿ ಸರ್. ಒಂದು ಮೇಕಪ್ ಇಂದ ಪೂರ ಒಂದು ಪ್ಯಾಕೇಜ್ ಮಾಡ್ತೀವಿ ಸರ್. 3 ಮೇಕಪ್ 4 ಮೇಕಪ್ ಹಿಂಗ ಮುಹೂರ್ತ ಮುಗಿದ್ರೆ, ಆಮೇಲೆ ಎಂಗೇಜ್ಮೆಂಟ್ ಲುಕ್ ಇರ್ತೈತ್ರಿ, ರಿಸೆಪ್ಷನ್ ಲುಕ್ ಇರ್ತೈತ್ರಿ, ಹಳದಿ ಶಾಸ್ತ್ರದ ಇರ್ತೈತ್ರಿ. ಪ್ರತಿಯೊಂದು ಮೇಕಪ್ ಬಹಳ ವೆರೈಟೀಸ್ ಇರ್ತಾವ್ರಿ ಸರ್. ನಾವೆಲ್ಲ ಎಕ್ಸ್ಪರ್ಟ್ ಇದ್ದವ್ರಿಗೆ ನಾವು ಕಳಿಸ್ಕೊಡ್ತೀವಿ ಸರ್. ನಮ್ದೊಂದು ಟೀಮ್ ಇದೆ ರೀ ಸರ್, ಒಂದು 8 ಜನದ ಒಂದು ಟೀಮ್ ಇದೆ ರೀ. ಅದೇ ಟೀಮ್ ನೋಡಿ ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ನಾವು ಕಳಿಸ್ಕೊಡ್ತೀವಿ ಸರ್. ಮೇಲೆ ನಾನು ಹೋಗ್ತೀನಿ ರೀ ಸರ್. ಓಕೆ, ಸೂಪರ್, ಥ್ಯಾಂಕ್ ಯು. ನಮಸ್ತೆ ಅಮ್ಮ. ಓಕೆ, ನಿಮ್ಮ ಕೆಲಸ ಏನು, ನಿಮ್ಮ ಪರಿಚಯ ಮಾಡಿಕೊಡಿ ನಮಗೆ. ನಮ್ಮ ಹೆಸರು ರೇಖಾ ಅಂತ ರೀ. 5ನೇ ವರ್ಷ ಬ್ಯೂಟಿ ಝೋನ್ ಒಳಗೆ ಕೆಲಸ ಮಾಡ್ತಾ ಇದ್ದೀನಿ. ಇದು ಏರ್ ಕಟಿಂಗ್ ಹೆಸರು ಹಿಸ್ಟ್ರಿ ನಾನು. ಇದು ಏರ್ ವಾಷಿಂಗ್ ರೀ. ಇದು ಏರ್ ವಾಷಿಂಗ್ ಅವ್ರಿಗೆಲ್ಲ ಇದು ಮಾಡ್ಕೊಡ್ತೀವಿ ರೀ. ಇದು ಇದು ಏರ್ ಸ್ಪಾ, ಏರ್ ವಾಶು ಎಲ್ಲ ಇದೆ ರೀ. ಸರ್ ಇವರು ಹೇರ್ ಸ್ಪೆಷಲಿಸ್ಟ್ ಸರ್. ಹೇರ್ಸ್ ನೋಡಿದ ತಕ್ಷಣ ಇದನ್ನೇ ಮಾಡ್ಬೇಕಂತ ಐಡೆಂಟಿಫೈ ಮಾಡ್ತಾರೆ ಸರ್ ಇವರು. ಇದನ್ನೇ ಹೇರ್ಸಿಗೆ ಇದೇ ಕಟಿಂಗ್ ಕುಂದಿರ್ತೈತ್ರಿ ಮ್ಯಾಮ್ ಅಂತ ಹೇಳಿ ಒಳ್ಳೆ ಕಟಿಂಗ್ ಹೇರ್ ಕಟಿಂಗ್ ಮಾಡ್ತಾರೆ ಸರ್. ಹೇರ್ ಕಟಿಂಗ್ ಸ್ಪೆಷಲಿಸ್ಟ್ ಸರ್ ಇವರು. ಯಾವುದೇ ಹೇರ್ ಕಟಿಂಗ್ ಬಂದ್ರೂ ಈ ಹೇರ್ಸಿಗೆ ಇದನ್ನೇ ಕುಂದಿರ್ತೈತೆ ಅಂತ ಹೇಳಿ ಐಡೆಂಟಿಫೈಲಿಂದ ಮಾಡ್ತಾರೆ ಸರ್. ಹಾಂ ಸರ್, ಮ್ಯಾರೇಜ್ ಮೇಕಪ್ ಅದನ್ನೆಲ್ಲನೂ ಮಾಡ್ತಾರೆ ಸರ್. ಇವ್ರು ಏನಂದ್ರೆ ಫೇಶಿಯಲ್ಲು, ಹ್ಯಾಂಡ್ ವ್ಯಾಕ್ಸ್, ಲೆಗ್ ವ್ಯಾಕ್ಸ್ ಇದೆಲ್ಲ ಸ್ಪೆಷಲಿಸ್ಟ್ ಇದ್ದಾರೆ ಸರ್. ಇಲ್ಲಿದ್ದಾರೆ ನೋಡ್ರಿ ಇವರು. ಮೆನಿಕ್ಯೂರು, ಪೆಡಿಕ್ಯೂರು, ಬಾಡಿ ಮಸಾಜ್ ಪ್ರತಿಯೊಂದು ಇದ್ದಾರೆ ಸರ್. ಅದು ಒಂದು 3-4 ಜನ ಬಂದಿಲ್ರಿ ಸರ್, ಇವತ್ತು ಲೀವ್ ಹಾಕಿದ್ದಾರೆ, ಫಂಕ್ಷನ್ ಇದೆ ರೀ ಸರ್. ಹಂಗಾಗಿ ಹೊರಗಡೆ ಹೋಗಿದ್ದಾರೆ ಇವ್ರು, ಬರೋದಾಗಿಲ್ರಿ. ಈಗ ಎಷ್ಟು ಜನ ಅದಾರ ಅಷ್ಟು ಜನ ನಿಮಗೆ ಇನ್ವಿಟೈಸ್ ಮಾಡ್ಕೊಡೋದೇನ್ರಿ ನಾನು. ನಾವು ಪ್ರತಿಯೊಂದು 0ಲಿಂತ್ರ ಇದ್ರು ನಾವೆಲ್ಲ ಟ್ರೈನಿಂಗ್ ಕೊಡ್ತೀವ್ರಿ ಸರ್. ಏನಿದ್ರು ಭಯ ಪಡೋಂಗೆ ಏನೂ ಇಲ್ರಿ ಸರ್. ಆಮೇಲೆ ಕ್ಲಾಸಸ್ 10th ಮುಗಿದ್ರೆ ಸಾಕ್ರಿ ಸರ್ ಇದು ತಗೊಳಕ್ರಿ. ಸ್ವಲ್ಪ ಎಕ್ಸ್ಟ್ರಾ ನಾಲೆಜ್ ಅಂತ ನಾವು ಹೇಳ್ಕೊಡ್ತೀವಿ ಸರ್. ಯಾವ ಥರ ಮಾಡಬೇಕು, ಯಾವ ಥರ ಇಲ್ಲ, ಪ್ರತಿಯೊಂದನ್ನು ಮಾಡ್ತಾರ್ರಿ ಸರ್. ಸರ್ ನಮ್ಮಲ್ಲಿ ಏನಿದೆ ಅಂದ್ರೆ ಸರ್, ಕಸ್ಟಮರ್ ಒಂದ್ಸಲ ಬಂದರೆ ಫುಲ್ ಸ್ಯಾಟಿಸ್ಫೈಡ್ ಆಗಿ
ಹೊರಗೆ ಹೋಗೋದ್ರಿ ಸರ್. ಆ ಥರ ಸರ್ವಿಸ್ ನಾವು ಕೊಡ್ತಿದ್ವಿ ರೀ ಸರ್, ನಾವು ಮತ್ತು ನಮ್ಮ ಟೀಮು. ಒಂದು ಸಲ ಕಸ್ಟಮರ್ ಬಂದುಬಿಟ್ರೆ ಅಂದರೆ ಒಂದು 4-5 ಜನ ಕಸ್ಟಮರಿಗೆ ಹೇಳಿ ಇದು ಚೆನ್ನಾಗಿದೆ ವರ್ಷ ಬ್ಯೂಟಿ ಝೋನ್ ಹೋಗಿ ಮಾಡಿಸ್ಕೋರಿ ಅಂತ ಪ್ರತಿಯೊಬ್ಬರೂ ಕಸ್ಟಮರ್ ಹೋಗಿ ಹೇಳಿ ಕರ್ಕೊಂಬರೋರು ತುಂಬ ಜನ ಕಸ್ಟಮರ್ ಇದ್ದಾರೆ ಸರ್. ನೀವು ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಿ ನಂಗೆ ಸಪೋರ್ಟ್ ಮಾಡಿರಿ, ಮತ್ತು ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿರಿ. ಯಾವುದರ ಕ್ಲಾಸಸ್ ನೀವೇನಾದರೂ ಕಲಿಬೇಕಂತ ಏನಾದರೂ ಅನಿಸಿದ್ರೆ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ಕ್ಲಾಸಸ್ ನಮ್ಮಲ್ಲೇ ಪ್ರೊವೈಡ್ ಮಾಡ್ತಿದ್ವಿ ನಾವು. ಆರಾಮ್ಸೆ ಬಂದು ನೀವು ಇಲ್ಲಿ ಕ್ಲಾಸ್ ತೊಗೋಬೋದು. ನಂದು ಇಲ್ಕಲ್ಲಲ್ಲೇ, ಇಲ್ಲಿ ಕಂಠಿ ಸರ್ಕಲಲ್ಲೇ ಇರೋದು, ನಂದು ಮೇನ್ ಸರ್ಕಲಲ್ಲೇ ಇರೋದು ವರ್ಷ ಬ್ಯೂಟಿ ಝೋನ್ ಅಂತ. ಬಂದುಬಿಟ್ಟು ಒಂದು ಸಲ ವಿಸಿಟ್ ಮಾಡಿ, ಪ್ರತಿಯೊಂದು ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವ ಥರ ಮಾಡಬೇಕು ಏನು ಅಂತ. ಒಂದು ಸಲ ಬಂದು ನನ್ನ ಸಲೂನ್ಗೆ ವಿಸಿಟ್ ಮಾಡಿರಿ. ಥ್ಯಾಂಕ್ ಯು ರೀ ಸರ್. ವರ್ಷ ಬ್ಯೂಟಿ ಝೋನ್ ಅಂತ ನಾನು ನಮ್ಮಲ್ಲಿ ಸಲೂನಲ್ಲಿ ಏನೇನು ಮಾಡ್ತೀವಿ, ಏನೇನು ಪ್ರೊವೈಡ್ ಇದೆ ಅಂತ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ ರೀ ಸರ್. ಆಮೇಲೆ ನಿಮಗೇನಾದರೂ ರಿಕ್ವೈರ್ಮೆಂಟ್ ಇದ್ದರೆ ಪ್ರತಿಯೊಂದು ನಾನು ನಿಮಗೆ ಹೇಳಿ ನಿಮ್ಮ ಕ್ಲಾಸಸ್ ಎಲ್ಲ ನಾನು ಮಾಡ್ತಾಯಿದ್ದೀನಿ. ಈ ಕೆಳಗಡೆ ನಂಬರ್ ಕೊಟ್ಟಿದ್ದೀನಿ, ಏನಾದರೂ ನಿಮಗೆ ಬೇಕಂದರೆ ಅದು ನಂಬರ್ ಕಾಂಟ್ಯಾಕ್ಟ್ ಮಾಡಿರಿ. ಒಂದು ಸಲ ಬಂದು ವಿಸಿಟ್ ಮಾಡಿರಿ.